ತಂದಿದರೆ ಮಗನ ಇದು ಈ ಜುಲಿಗೆ ನೋಡಿದಾಗ ಏನಾಗ್ತೈತಪ್ಪ ಕಣ್ಣಿಗೆ ತಂಪಾಗುತ್ತದ್ರಿ ಶಿಷ್ಯ ನಾನು ಅನುಷ್ಠಾನ ಇರ್ತೊಳಗೆ ಯಾವ ಸುಳಿ ಮಗ ಕರೆಸಲ್ಲ ಇದೆಲ್ಲ ನಿಮ್ದೆ ಶಿಷ್ಯ ಅಲ್ರಿ ಗುರುಗಳ ಆಯ್ತಪ್ಪ ಶಿಷ್ಯ ನೀನು ಕಲಿ ನನಗ ದೊಡ್ಡವನಾಗಿ ಹೋಗು ಆದ್ರೂ ಇವತ್ತಿನ ಏನು ಸಮಾಚಾರ ಇವತ್ತೇನು ವಿಷಯ ಇಟ್ಟುಕೊಂಡಿದೆಯಾ ಏನು ಬಂದಿದ್ದೇನು ಭಕ್ತರು ಎಲ್ಲಿ ಬರ್ತಾ ಇದ್ದಾರೆ ಏನು ಮಠದಾಗ ಶಾಂತ ಐತಿ ಏನಿಲ್ಲ ಎಷ್ಟು ಧಾನ್ಯ ಇತ್ತು ಏನಿತ್ತು ನಾನು ಅನುಷ್ಠಾನ ಕೂತಾ ಇದ್ದೀನಿ ಎಲ್ಲೇ ನಮ್ಮ ಮಠ ಬಿಟ್ಟು ಎಲ್ಲಿ ಹೋಗಿದ್ದೇನಪ್ಪ ಹಂಗ ಆಯ್ತು ಶಿಷ್ಯ ಆಯ್ತು ಶಿಷ್ಯ ಏನೋ ಒಂದು ನಮೂನ ಆದಂಗ ಆಗ್ತೈತಿ ಅಲ್ಲೋ ಭಕ್ತರು ಯಾರು ಗರ್ಭರಿಗೆ ಬಂದಿಲ್ಲ ಏನ್ ಹೇಳಿದ್ರು ಅಂತಾವ್ರೆ ಒಂಟರಿಗೆ ಈಗ ಒಂದೊಂದು ಪಾಳೆ ಆಗ್ತೈತ್ರಿ ಈ ಊರಾಗ ಯಾರಿಗೆ ಕಂಟಕ ಇಲ್ಲದಂಗ ಯಾರ ಮಕ್ಕಳು ಯಾರಿಗೆ ಮದುವೆ ಆಗಿಲ್ಲ ಹುಡುಗಿಯರು ಅಂತ ಏನಿದ್ರು ನಿನ್ ಕಡೆಗೆ ಏನೇನ್ರಿ ಮದುವೆಗಿಲ್ಲ ಅದೇ ಒಂದು ಮದುವೆ ಮಾಡೋದೈತ್ರಿ ಅವ ಹಿಂಗೆ ಹೋಗ್ತಾನ ತಯಾರಿಲ್ಲ ನಿಂದೆ ಏನು ಹೇಳ್ತೀರಲ್ಲ ನಿಮ್ಗೆ ಸ್ವಲ್ಪ ಮಳಿ ಬಂದ ಎಲ್ಲ ತಕ್ಕಾಳೆ ಅರಿಬೇಕ ಯಾವಾಗ ತಟ್ಟಾಳಲ್ಲ ಯಾವಾಗ ಬರಕಿದ್ರು ನಿಂತಿರ್ಬೇಕ್ರಿ ಗುರು ಆಯ್ತು ಆಯ್ತು ಬರ್ಲಿ ಶಿಷ್ಯ ಏನೇನು ಮಂತ್ರ ಕಲಿಸಿ ಮಂತ್ರ ಏನ ಅವನಿಗೆ ಯಾವ ಮಠದ ಸ್ವಾಮಿಗಳಲ್ಲಿ ದಿಕ್ಕ ತಪ್ಪಿಸಕತ್ತು ಬಿಟ್ರಲ್ಲ ನಾವು ಯಾವ ಮಠದ ಸ್ವಾಮಿಗಳ ಗುದ್ದಾಡೋಡ ಗುದ್ದಾಪುರದ ಬಂದು ನಿಂತ 10 ವರ್ಷದಿಂದ ಜೋಜಿ ಮ್ಯಾಲ ನಿಂತು ತೋತಾ ಇಲ್ಲವೇ ಕಾಲಿನ ನಾವು ಪಥ ಮಾಡಿವ ಸಿದ್ದಾರೂಢ ಸಿದ್ದಪ್ಪನ ಕಡ್ಡಾರು ನಿಂತು ನೋಡೋಣ ಈಗ ದೇವರಲ್ಲಿ ಒಂದು ಮಾತು ನನಗೆ ಅರ್ಥ ಆಗಲಿಲ್ಲ ನನಗೆ ಯಾರು ತಾಲಿಲ್ಲ ನನ್ನ ಶಿಷ್ಯದನ ಅವನು ಹೇಳೋಣ ಹೇಳ್ಬಿಡ್ತಾನೆ ಒಂದ್ಸಲ ನಮ್ಮ ಗುರುಗಳು ಬರ್ತಾರೆ ಬಾಯಿ ಅವರು ಸ್ವಲ್ಪ ಪೈಲ ದರ್ಶನ ತೋರಿ ಆಮೇಲೆ ಮಾತಾಡ್ಬೇಕು ಅಪ್ಪ ನನ್ನ ನೀವು ಹೊಟ್ಟಿನ ತಿಂತೀರೋ ಇಲ್ಲ ಬ್ಯಾರೆ ಇಲ್ಲ ತಿಂತೀರೋ ಅಂತ ಕೇಳಿದೆ ನಿಮ್ಮಪ್ಪ ನೀನು ಮಠದಾಗ ಏನು ಅನ್ನದಾಸೋಗಿ ಮಾಡಿಲ್ಲೇನು ಮಠಕ್ಕೆ ನೀವು ಏನಾರೇ ಕೊಡ್ತೀಯಾ ಗೊತ್ತಾಗಿಲ್ಲ ಈ ಚೌಳಿಗೆ ಒಂದು ಮಠ ಉದ್ಧಾರ ಆಗಿಲ್ಲ ಹೊಸದಾಗಿರ್ತಾರೆ ಬಿಡು ನಿಮ್ಮ ಮಠ ಹೋಗಿ ಅವ್ನು ಏನಪ್ಪ ನನಗ ತಿಳಿಯೋ ಆಯ್ತು ನಮ್ಗೆ ನಿಮ್ಮಪ್ಪ ಶಿಷ್ಯ ಗುರುಗಳದು ಮಾತನಾಡೋದು ಒಳಗೋಗ್ರಿ ಇಲ್ಲ ಆಮೇಲೆ ಗಣಪತಿ ದರ್ಶನ ಇದೇ ಹೇಳ್ತಾರೆ ಫಕ್ತ ಗಣಸರ್ ಅಟ್ಟೆ ಗಣಸರ್ ಆ ಕಡೆ ಹೆಂಗಸರ್ ಈ ಕಡೆ ಅಡ್ವರ್ಟೈಸ್ ಮಾಡಿದ್ರಿ ನೀವು ಆ ಅಡ್ವರ್ಟೈಸ್ ನೋಡ್ಬಂದ್ರಿ ಇಲ್ಲಿ ನಮ್ಮ ಗುರುಗಳು ಹೊಟ್ಟೆ ಹಿಂಗದ ನಾವಂದೇ ನೋಡ್ತೇವ್ರಿ ನಮ್ಮ ಗುರುಗಳು ಹೇಳ್ತಮ್ಮ ಬೈ ಬಾರ ಹುಡುಗಿ ಬಾ ನಿಂದ ಏನು ಭವಿಷ್ಯ ಹೇಳ್ತೀನಿ ನೀ ಆ ಕಡೆ ಗಣಸರು ಮುಟ್ಟುದಿಲ್ಲ ಶಿಕ್ಷೆ ಅನ್ನೇ ಹೇಳೋನು ನಾನು ಮದ್ವೆ ಪೂಜೆ ಮಾಡಿದ್ದೆ ಅದನ್ನ ಹೇಳ್ತೀನಿ ಬಾರ ನೀವು ನನಗೆ ಇಬ್ಬರು ಹುಡುಗರು ಗಂಟು ಬಿದ್ದಾರೆ ಅದ್ರನ್ನ ಯಾಕೆ ಬಂದ್ಬಿಡ್ತೇನೆ ಇಬ್ಬರು ಗಂಟು ಬಿದ್ದಿದ್ದಾರ ತೋಮಣ್ಣಿನ ಕೈ ನೋಡ್ತೇನೆ ಹೆಚ್ಚಿಕಿದ್ರ ಹೊರಗೆ ಬರ್ತೈತಿ ಎಲ್ಲ ನೋಡಿದ್ರೆ ನಾನು ಹೆಚ್ಚಿಕಬೇಕಾಗ್ತೈತಿ ಅಲ್ಲ ಹುಡುಗಿ ನಿನಗ 2 ಹುಡುಗರು ಗಂಟೆ ಬಿದ್ದಿದ್ರ ಖರೆ ಐತಿ ಆ ಹುಡುಗನ ಹೆಸರ ಒಬ್ಬನ ಹೆಸರೈತಿ ಸಿದ್ಧ ಒಬ್ಬನ ಹೆಸರೈತಿ ಪೆದ್ದ ನಿನ್ನ ಮನಸ್ಸಿನಾಗ ಯಾವಾಗ ಶುದ್ಧ ಆಗನ ಭಾಳ ಚಲೋ ಆಗದ ಅಡ್ಬಿಟ್ಟಿದ್ದವ್ರು ಚಲೋ ಇರ್ತಾನೆ ನೋಡು ನೀನು ಪೆದ್ದ ಆದವನು ಮದುವೆ ಮಾಡ್ಕೊಂಡೆ ಅಂದ್ರ ನೀನು ನೆಗೆತ ನಮೂನೆ ಆಗ್ತೀವಿ ನೋಡು ಸಿದ್ಧನ ಮದುವೆ ಮಾಡ್ಕೊಂಡೆ ಅಂದ್ರೆ ಚಂದಾಗಿ ಬಾಳೆ ಮಾಡಿ 2 ಮಕ್ಕಳು ಆಡೋ ನಿಮ್ಮ ಅಪ್ಪನ ಕೈಯಾಗ ಮೊಮ್ಮಕ್ಕಳು ಕೊಡ್ತೀನಿ ಈಗೇನು
ಏನು ವಿಚಾರ ಮಾಡಬೇಡ, ಎಲ್ಲಿ ಬೇಡ ಲಗಿಸ್ಬೇಡ. ಚಿಟ್ಟಂಜೋಡಿ ನಿನ್ನ ಭವಿಷ್ಯ ಭಾಳ ಚಂದ ಆಗತೈತಿ. ನೀನು ಅವನಿಗೆ ಮಾಡ್ಕೊಂಡೆ ಅಂದ್ರೆ ಯಾವುದು ಕಾಯ್ದೆ ಬರುವುದಿಲ್ಲ. ಸಿದ್ಧನೆ ಮದುವೆ ಮಾಡ್ಕೋ. ನಿನ್ನ ಪೆದ್ದನೆ ಮಾಡ್ಕೊಂಡು ಅಂದ್ರೆ 10 ವರ್ಷ ನೀನು ತಾಳೋದಿಲ್ಲ. ನಿಮ್ಮ ಅಪ್ಪನಿಗೆ ತಗೊಂಡು ನೀನೇ ಹೋಗ್ತಿ. ಮುಂಚೆ ನೋಡ್ತಾರೆ ಹೆಂಗ್ ಮಾಡಿದ್ರಿ? ನೀನು ಸಿದ್ಧಾನ ಮಾಡ್ಕೊಂಡಿಲ್ಲ ಅಂದ್ರೆ ನೀನು ಹೋಗ್ತೀಯ ಅಂತ ತಿಳ್ಕೊ. ಬಾಕಿ ಬೇರೆ ನನ್ನ ಶಿಷ್ಯ ಹೇಳುತ್ತಾನೆ, ಆಶೀರ್ವಾದ ತಗೋ. ಹೌದು ಹೇಳ. ಇವ್ರೇನು ಸುಗ್ಗುಣ ಸ್ವಾಮಿಗಳೆಲ್ಲ ಗೊತ್ತಾಯ್ತಿಲ್ಲ. ಅವತಾರ ನೋಡ್ರ ನನಗೆ. ನಾನು ಬಂದಾಗಿಂದ ನೋಡಾಕತ್ತೀನಿ, ಹಿಂಗ್ ನೋಡಾಕತ್ತೀನಿ. ಗೀಚಾಕತ್ತಾರ. ಒಂದ್ ಕೆಲಸ ಮಾಡೇನಪ್ಪ, ಈಗ ನನ್ನ ಮನೆ ಕರ್ಕೊಂಡು ಹೋಗಿ ಹುಡುಗಿ ಚೆನ್ನಾಗೈತಿ. ಒಂದು ಗರ್ಭಗುಡಿಯಲ್ಲಿ ಹಾಡೋನ್ನ ಆಗ ನಿಮ್ಮ ಮತ್ತೆ ಆಗ್ಲಿ ಬರ್ಬೇಕು. ಇಂಥ ಸ್ವಾಮಿಗಳೆಲ್ಲ ಗರ್ಭಗುಡಿ